ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ರಿಯೋ ಅಂತೂ ಯಾಕೋ ಸಪ್ಪಗಿದ್ದಾನೆ. ನಾನು ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೆ ನೋಡಿ ಅವನು ಕೂಡ ಡಲ್ ಆಗಿಬಿಟ್ಟಿದ್ದ, ಎಲ್ಲೋ ಹೋಗ್ತಿದ್ದಾಳೆ ಮತ್ತೆ ಅಂತ. ಯಾಕಂದರೆ ಪ್ರತಿ ಸರಿ ಎಲ್ಲಾದರೂ ಹೋಗುವಾಗ ಅವನು ಬೇಜಾರಿಂದನೇ ನಮ್ಮನ್ನ ಕಳಿಸ್ತಾನೆ. ಸೊ ನಾನು ಇವತ್ತು ಒಂದು ಹೊಸದು ಮೇಕಪ್ ಕಿಟ್ ಆರ್ಡ್ರ್ ಮಾಡಿದ್ದೆ. ಒಂದು 3 ಡೇಸ್ ಮುಂಚೆನೇ ಮಾಡಿದ್ದೆ. ಫ್ಲಿಪ್ಕಾರ್ಟಲ್ಲಿ ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಯೂಸ್ಫುಲ್ ಅನಿಸ್ತು ನನಗೆ ಕೂಡ. ಏನಂದರೆ ಪ್ರಾಡಕ್ಟ್ಸ್ನ ನಾನು ತೊಗೊಳ್ತಾ ಸ್ವಲ್ಪ ಜಾಸ್ತಿ ಆಯಿತು. ನನ್ನ ಹತ್ರ ಇದ್ದಿದ್ದು ಕಿಟ್ಟದು ಪ್ಲೇಸ್ ಸ್ವಲ್ಪ ಕಡಿಮೆ ಅನ್ಸೋಕ್ಕೆ ಶುರು ಆಯಿತು. ಅದಕ್ಕೆ ಈ ಕಿಟ್ನ ಬುಕ್ ಮಾಡಿದೆ. ಜೊತೆಗೆ ಇವಾಗ ಮೆಟ್ರೋಲೆಲ್ಲ ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಈಸಿಯಾಗೂ ಇರುತ್ತೆ. ಸ್ವಲ್ಪ ಸಿಟಿಯಿಂದ ಆ ಕಡೆ ಅಂದರೆ ಮೆಟ್ರೋ ಎಲ್ಲಿವರೆಗೂ ಸ್ಟಾರ್ಟ್ ಆಗಿ ಎಂಡ್ ಆಗುತ್ತೆ. ಇವಾಗ ಮೆಟ್ರೋಲ್ಲಿ ಓಡಾಡ್ಕೋತೀನಿ, ಯಾಕಂದರೆ ತುಂಬ ಟ್ರಾಫಿಕ್ ಇರೋದ್ರಿಂದ ನಾನು ಹೋಗೋಕ್ಕೆ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಮೆಟ್ರೋಲಿ ಇದೊಂದು ಸ್ವಲ್ಪ ಸ್ಮಾರ್ಟಾಗೂ ಇರುತ್ತೆ, ಈಸಿಯಾಗೂ ಕ್ಯಾರಿ ಮಾಡ್ಕೋಬೋದು ಅಂತ ನಾನು ಈ ಮೇಕಪ್ ಕಿಟ್ನ ಆರ್ಡ್ರ್ ಮಾಡಿಕೊಂಡೆ. ನೀಟಾಗಿ ಸೆಕ್ಷನ್ ವೈಸು ಏನು ಬೇಕೋ ಆ ಥರ ಜೋಡಿಸ್ಕೋಬೋದು. ಇದರಲ್ಲಿ ಸುಮಾರು ಪ್ರಾಡಕ್ಟ್ಸ್ನ ನೀಟಾಗಿ ಕ್ಯಾರಿ ಮಾಡ್ಕೋಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಯೂಸ್ಫುಲ್. ಇದರಲ್ಲಿ ಸೈಜಸ್ ಕೂಡ ಸಿಗುತ್ತೆ. ನಾನು ಮೀಡಿಯಮ್ ಸೈಜ್ನ ತೊಗೊಂಡಿದ್ದೀನಿ. ನನಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಬುಕ್ ಮಾಡ್ಕೊಳ್ಳೋವಾಗ. ನೀವು ಯಾರಾದರೂ ಹೊಸ್ದಾಗಿ ಅಂದರೆ ಇವಾಗ ಕಲ್ತಿರೋರು ಅಥವಾ ಬಿಗಿನರ್ಸ್ ಮೇಕಪ್ ಆರ್ಟಿಸ್ಟ್ಗಳಾಗಿದ್ದರೆ ಇನ್ನು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ರೆ ಬೆಸ್ಟ್ ಅಂದ್ಕೊಳ್ತೀನಿ. ಈ ಥರ ಒಂದು ಸ್ಟಿಕ್ ಥರ ಕಂಪಾರ್ಟ್ಮೆಂಟ್ಗೆ ಹಾಕೋಕ್ಕೆ ಕೊಟ್ಟಿರ್ತಾರಲ್ವ, ಅದನ್ನು ರಿಮೂವ್ ಮಾಡಿಕೊಂಡು ಅಡ್ಜಸ್ಟಬಲ್ ಮಾಡ್ಕೋಬೋದು. ಸ್ವಲ್ಪ ದೊಡ್ಡದಾಗಿ ಪ್ಲೇಸ್ನ ಮಾಡಿಕೊಂಡು ಪ್ಯಾಲೆಟ್ಗಳನ್ನ ಇಟ್ಕೋಬೋದು. ನನ್ನ ಹತ್ರ ಸುಮಾರು ಪ್ಯಾಲೆಟ್ಸ್ ಇತ್ತು. ನಾನು ಲಾಸ್ಟ್ ಟೈಮ್ ಅಂದರೆ ಇಷ್ಟು ದಿನ ಯೂಸ್ ಮಾಡ್ತಿದ್ದಿದ್ದು ಮೇಕಪ್ ಕಿಟ್ ಬಂದುಬಿಟ್ಟು ನನ್ನ ಫ್ರೆಂಡ್ ನಂಗೆ ಕೊಟ್ಟಿದ್ದಿದ್ದು. ನಿಜ ಹೇಳ್ಬೇಕಂದ್ರೆ ಅದೊಂಥರ ಲಕ್ಕಿ ಕಿಟ್ ಅಂತಲೇ ಹೇಳ್ಬೋದು. ತುಂಬಾ ಮೇಕಪ್ ಆರ್ಡರ್ಸ್ ಬಂದಿತ್ತು. ಕೆಲವೊಂದು ನಾನು ತುಂಬ ನಂಬ್ತೀನಿ, ಒಂದೊಂದು ಲಕ್ ಅನ್ನೋದು ಕೂಡ ನಾನು ನಂಬ್ತೀನಿ. ಶ್ರಮ ಪಟ್ಟರೆ ಎಲ್ಲನೂ ಸಾಧ್ಯ ಆಗುತ್ತೆ. ಸೊ ಎಲ್ಲ ಈ ರೀತಿ ನೀಟಾಗಿ ಜೋಡಿಸ್ಕೊಂಡೆ. ಕೆಲವೊಂದು ಈ ಕಿಟ್ ಒಳಗಡೆ ಎಲ್ಲ ಇಡಿಸ್ತು. ಕೆಲವೊಂದು ಪ್ಯಾಲೆಟ್ಗಳು ತುಂಬ ದೊಡ್ಡ ಪ್ಯಾಲೆಟ್ಗಳು ಇದರಲ್ಲಿ ಇಡೋಕ್ಕಾಗ್ದಿರೋ ಅಂಥದ್ದನ್ನು ಇದ್ರ ಮೇಲೆಗಡೆ ಇನ್ನೊಂದು ಜಿಪ್ ಇದೆ, ಅದರಲ್ಲೂ ಕೂಡ ಒಂಥರ ಪೌಚ್ ಥರ ಕೊಟ್ಟಿದ್ದಾರೆ, ಅದರಲ್ಲಿ ಇಟ್ಕೋಬೋದು. ನೀವೇ ನೋಡ್ತಿರ್ಬೋದು, ಈ ಥರ ಜಿಪ್ ಒಂದು ಕೊಟ್ಟಿದ್ದಾರೆ. ನಾವು ಹೆಂಗೆ ಬೇಕಾದ್ರೆ ಹಾಗೆ ಸೆಟ್ ಮಾಡ್ಕೋಬೋದು. ಮತ್ತು ಬ್ರಷಸ್ನೆಲ್ಲ ಇಲ್ಲಿ ನೀಟಾಗಿ ಕನ್ಸೀಲರು ಮತ್ತು ಲಿಪ್ಸ್ಟಿಕ್ಸ್ನೆಲ್ಲ ಈ ಥರ ಕ್ಲೀನಾಗಿ ಅದೇ ಪೌಚಲ್ಲಿ ಇಟ್ಟಿದ್ದೀನಿ. ಇದಾದಮೇಲೆ ಮೇಲೆಗಡೆ ಒಂದು ಜಿಪ್ ಅಂತ ಹೇಳಿದ್ನಲ್ಲ, ಈ ಥರ ಇದೆ. ಇಲ್ಲಿ ನಾನು ಸ್ವಲ್ಪ ದೊಡ್ಡ ಐ ಪ್ಯಾಲೆಟ್ಗಳನ್ನೆಲ್ಲ ಇಲ್ಲಿ ಇಟ್ಕೊಂಡು ಕ್ಲೀನಾಗಿ ಪ್ಯಾಕ್ ಮಾಡಿಕೊಂಡೆ. ನಿಜವಾಗ್ಲೂ ನಂಗೆ ತುಂಬ ಯೂಸ್ಫುಲ್ ಅನಿಸ್ತು ಈ ಬ್ಯಾಗು. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇದಾದಮೇಲೆ ನಾನು ಸ್ಯಾರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾದರೂ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಲಗೇಜ್ ಇದ್ದೇ ಇರುತ್ತೆ. ಅದರಲ್ಲೂ ನಮ್ಮ ಅತ್ತೆ ಮಗಳು ಮದುವೆಗೆ ನಾವೆಲ್ಲ ರೆಡಿಯಾಗಿ ಹೋಗ್ತಿರೋದ್ರಿಂದ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಜನ್ರೇಷನಲ್ಲಿ ಫಸ್ಟ್ ಮದುವೆ ಅಂತಲೇ ಹೇಳ್ಬೋದು ಅತ್ತೆ ಮಗಳದು. ಇದಾದಮೇಲೆ ಒಂದೊಂದೇ ಮದುವೆಗಳಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತಾ ಅಂದವೆ ನಾನು ಸ್ವಲ್ಪ ಸ್ಲಿಪ್ಪರ್ ಪರ್ಚೇಸ್ ಮಾಡಬೇಕಿತ್ತು. ಅದನ್ನು ತೊಗೊಂಡು ನನ್ನ ತಂಗಿ ಮನೆಗೆ ನಾನು ಫಸ್ಟ್ ಹೋದೆ. ಅಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನು ಧರ್ಮಸ್ಥಳಕ್ಕೆ ಹೋಗ್ಬೇಕಾಗಿರೋದು. ಮದುವೆ ನಡೀತಿರೋದು ಧರ್ಮಸ್ಥಳದಲ್ಲಿ. ಸೊ ನೀಟಾಗೆಲ್ಲ ರೆಡಿ ಆದ್ವಿ. ಮದುವೆಗೆ ನನ್ನ ಮಕ್ಕಳು ಬರ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ದೊಡ್ಡೋಳಿಗೆ ಎಕ್ಸಾಮ್ ನಡೀತಾ ಇದೆ, ಚಿಕ್ಕವಳಿಗೆ ತುಂಬ ಲಾಂಗ್ ಡ್ರೈವ್ ಅವಳಿಗೆ ಆಗಲ್ಲ. ಜೊತೆಗೆ ಅವ್ರ ಅಪ್ಪ ಇದ್ದರೆ ಅವಳಿಗೆ ಸ್ವಲ್ಪ ತುಂಬ ಕೇರ್ ಮಾಡ್ತಾರೆ. ಎಲ್ಲಂದರೆ ಅಲ್ಲಿ ಗಾಡಿ ಹಾಕಿ ಸ್ವಲ್ಪ ಟೈಮ್ ಕೊಡ್ತಾರೆ. ನಾನಂದರೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗಲ್ಲ ಅಂತ ಇಬ್ಬರು ಮಕ್ಕಳೂ ಮನೇಲೇ ಇದ್ದರು. ನಮ್ಮ ತಾಯಿ ಬಂದು ಅವ್ರ ಜೊತೆ ಇದ್ದಾರೆ. ಸೊ ಸಕಲೇಶ್ಪುರ ರೀಚ್ ಆದ್ವಿ. ಸಕಲೇಶ್ಪುರ ರೋಡನ್ನ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಸಕಲೇಶ್ಪುರದಿಂದ ಆಲ್ಮೋಸ್ಟ್ ಧರ್ಮಸ್ಥಳ ಮಂಗಳೂರುವರೆಗೂ ದೊಡ್ಡ ಅಗಲ ರೋಡ್ ಮಾಡ್ತಾರಂತೆ. ಸೊ ನಾವು 7 ಗಂಟೆ ಅಷ್ಟರಲ್ಲಿ ಧರ್ಮಸ್ಥಳ ರೀಚ್ ಆಗಿ ನನ್ನ ಫ್ಯಾಮಿಲಿಯವರೆಲ್ಲ ಈ ಬಸ್ಸಲ್ಲಿ ಬಂದಿದ್ದರು. ಒಂದಷ್ಟು ಜನ ಒಂದು ಓನ್ ಕಾರಲ್ಲಿ ಬಂದಿದ್ದರು. ನಾವು ಹೋಗಿ ಬಸ್ ಹತ್ಕೊಂಡ್ವಿ, ಯಾಕಂದರೆ ಡೈರೆಕ್ಟ್ ಟಿಕೆಟ್ ಇದೆ ದರ್ಶನಕ್ಕೆ ಅಂದಿದ್ದಕ್ಕೆ. ಸೊ ಧರ್ಮಸ್ಥಳಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಒಂಥರ ಮನಸ್ಸಲ್ಲೇನೋ ಒಂಥರ ವೈಬ್ರೇಷನ್ ಶುರು ಆಯಿತು. 13 ವರ್ಷದಿಂದ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದು, ಮತ್ತು ಇವಾಗ ಆ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ಬೋದು. ರಶ್ ನೋಡ್ಬಿಟ್ಟು ನಾನು ಅಂದ್ಕೊಂಡೆ ಎಷ್ಟೊತ್ತಾಗುತ್ತೋ, ಇವತ್ತು ಶನಿವಾರ ಬೇಡ ಬೆಳಿಗ್ಗೆ ಆದರೂ ರೆಡಿ ಆಗಿಬಿಟ್ಟು ಹೋಗೋಣ ಅಂತ. ಬಟ್ ಯಾಕೋ 2 ಮನಸ್ಸಿತ್ತು. ಇವತ್ತು ಹೆಂಗೂ ಬಂದಿದ್ದೀವಿ ದರ್ಶನ ಮಾಡೋಣ ಅಂತ. ದರ್ಶನ ತುಂಬ ಚೆನ್ನಾಗಾಯಿತು. ಆಮೇಲೆ ಪ್ರಸಾದ ಕೂಡ ಸಿಕ್ತು. ಇನ್ನು ನೈಟ್ ನಾವು ಹೋಗಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ ನೀಟಾಗಿ ರೆಡಿ ಆಗಿಬಿಟ್ಟು ಚೌಟ್ರಿಗೆ ಹೋದ್ವಿ.
ಚೌಟ್ರಿಗೆ ಹೋಗ್ತಿದ್ದಂಗೆ ರೋಡ್ ಎಷ್ಟು ಚೆನ್ನಾಗಿತ್ತು ಧರ್ಮಸ್ಥಳದಲ್ಲಿ. ಹೋಗಿದ ತಕ್ಷಣ ನಾನು ಒಂದು ರೆಂಟೆಡ್ ಜ್ಯುವೆಲ್ಲರಿ ತೊಗೊಂಡೋಗಿದ್ದೆ ಮದುವೆ ಹುಡುಗಿಗೆ. ಅದ್ರದ್ದೊಂದು ಸ್ವಲ್ಪ ಫೋಟೋ ವಿಡಿಯೋ ಮಾಡಿಕೊಂಡೆ. ಇವಳೇ ನಮ್ಮ ಮದುಮಗಳು, ತುಂಬ ಮುದ್ದಾಗಿದ್ದಾಳೆ ನೋಡೋಕ್ಕೆ. ಆಮೇಲೆ ಯಾವಾಗಲೂ ನಗುಮುಖ. ಸೊ ಅವಳಿಗೇನು ಮೇಕಪ್ ಅವಶ್ಯಕತೆ ಇಲ್ಲ, ಬಟ್ ಲೈಫಲ್ಲಿ ಒನ್ ಟೈಮ್ ಅಲ್ವಾ ಮದುವೆ, ನೀಟಾಗಿ ರೆಡಿ ಮಾಡಿ ಫೋಟೋಶೂಟ್ ಆಗಲಿ, ಆಲ್ಬಮ್ನ ನೋಡ್ತಿದ್ರೆ ಒಂದು ಖುಷಿ ಇರುತ್ತಲ್ವ. ಹಾಗಾಗಿ ಮೇಕಪ್ ಎಲ್ಲ, ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಫೈನಲ್ ಲುಕ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು. ಅವಳಿಗೆ ಜಡೆ ಬಿಲ್ಲೆಗಳೆಲ್ಲ ಅವ್ರ ಅತ್ತೆ ಅವರೇ ತಂದಿದ್ರು. ಯಾಕಂದರೆ ಧರ್ಮಸ್ಥಳದಲ್ಲಿ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಗೊತ್ತಿಲ್ಲ. ಒಂದಿನ ಮುಂಚೆನೇ ಹೋಗಿದ್ವಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಅಂದರೆ ಒಳ್ಳೆ ಬೊಂಬೆ ಕಾಣ್ದಂಗೆ ಕಾಣಿಸ್ತಾ ಇದ್ಲು. ಇನ್ನು ಎಲ್ಲ ಶಾಸ್ತ್ರಗಳನ್ನೂ ಮಾಡಿದ್ರು. ಅಂದರೆ ನಮ್ಮ ಕಡೆ ಸ್ವಲ್ಪ ಶಾಸ್ತ್ರ ಜಾಸ್ತಿನೇ ಇರುತ್ತೆ. ಶಾಸ್ತ್ರನೆಲ್ಲ ನೀಟಾಗಿ ಮಾಡಿಕೊಂಡ್ರು. ಆ ಒಂದು ಸೆಕೆಂಡ್ ಅಂದರೆ ಆ ಒಂದು ನಿಮಿಷ ಅಥವಾ ಆ ಒಂದು ಗಳಿಗೆ ಅಂತ ಹೇಳ್ಬೋದಲ್ಲ, ತಾಳಿ ಕಟ್ಟ ಮೂಮೆಂಟ್ ಬಂದೇ ಬಿಡ್ತು. ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಸಿಕ್ಕಾಪಟ್ಟೆ ಶೆಕೆ ಧರ್ಮಸ್ಥಳದಲ್ಲಂತೂ. ಇಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ, ಅಷ್ಟೊಂದು ಶೆಕೆ ಆಗ್ತಿತ್ತು. ಆಮೇಲೆ ಅಲ್ಲಿ ಒಂದು ಸೈಡಲ್ಲಿ ಹಾಕ್ಬಿಟ್ಟು ಸ್ವಲ್ಪ ವಾಟ್ರ್ ಮೆಲನೆಲ್ಲ ತಿಂದ್ಕೊಂಡು ಆನ್ ದ ವೇ ಬರ್ತಾ ನಮ್ಮ ತಂಗಿಯವ್ರ ಮನೆ ದೇವರು, ಅಂದರೆ ನಮ್ಮ ತಂದೆ ತಾಯಿಯವ್ರದ್ದು ಮನೆ ದೇವರು ಶ್ರೀ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇನ್ನು ಮನೆಗೆ ಬಂದ ತಕ್ಷಣ ನಮ್ಮ ರಿಯೋ ನನಗೋಸ್ಕರ ಹೆಂಗೆ ಕಾಯ್ತಾ ಇದ್ದಾನೆ ನೋಡಿ.